शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈ ಮುಂಜಾನೆಯ ಶುಭ ದಿನದಂದು ಈ ವೇದಿಕೆ ಮೇಲೆ ಕುಳಿತಂತ ಯಾವತ್ತು ನನ್ನ ಸಹೋದರ ಬಂಧುಗಳೇ ಮತ್ತು ಇಲ್ಲಿ ಬಂದಂತ ಬಿಜಾಪುರ ಶಹರದ ಪತ್ರಕರ್ತರ ಮಿತ್ರ ಮಂಡಳಿಯವರು ನಿಮ್ಮೆಲ್ಲರಿಗೆ ನಾನು ನಮಸ್ಕರಿಸಿ ಇವತ್ತಿನ ದಿವಸ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದ್ರೆ ಇದೇ ತಿಂಗಳ ಅಂದ್ರೆ ಮುಂದಿನ ತಿಂಗಳ ಇವತ್ತು 31 ತಾರೀಕಿದೆ, ಮುಂದಿನ ತಿಂಗಳ 5ನೇ ತಾರೀಕಿಗೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಿಕ್ಕೆ ನಾವು ಇಲ್ಲಿ ಪತ್ರಗೋಷ್ಠಿಗೋಸ್ಕರ ನಾವು ಇಲ್ಲಿ ನಡೆದಿದ್ದೇವೆ. ಈ ದಿಶೆಯಲ್ಲಿ ಒಂದು ಪವಿತ್ರವಾದಂತ ದಿನಾಚರಣೆ. ಯಾಕಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಬರೇ ಇಸ್ಲಾಂ ಧರ್ಮ ಸಲುವಾಗಿ ಅಲ್ಲ, ಇಡೀ ವಿಶ್ವದ ಗುರುಗಳು, ವಿಶ್ವಕ್ಕೆ ಇವರು ಸಂದೇಶ ಕೊಟ್ಟವರು. ಆ ದಿಶೆಯಲ್ಲಿ ಹಲವಾರು ವರ್ಷಗಳಿಂದ ಇವರ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ಕೊತ ಬಂದಿದ್ದೇವೆ. ಈ ದಿಶೆಯಲ್ಲಿ ಇವತ್ತಿನ ದಿವಸ ಅಂದ್ರೆ ಮುಂದಿನ ತಿಂಗಳ ಸೆಪ್ಟೆಂಬರ್ 4ನೇ ತಾರೀಕಿಗೆ ನಮ್ಮ MMDC ವತಿಯಿಂದ ಒಂದು ಶಾಂತಿಯುತವಾಗಿ ಮೆರವಣಿಗೆ ಮೊಹಮ್ಮದ್ ಪೈಗಂಬರ್ ಅವರ ಅಂಗವಾಗಿ ನಾವು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಮೆರವಣಿಗೆ ಪ್ರಪ್ರಥಮವಾಗಿ ಹಕೀಮ್ ಚೌಕದಿಂದ ಆರಂಭವಾಗುವುದು. ಹಕೀಮ್ ಚೌಕದಿಂದ ಜಮಾ ಮಸೀದಿ, ಬಡಿ ಕಮಾನ್, ಅತಾವುಲ್ಲಾ ಚೌಕ್, ಬಸ್ ಸ್ಟ್ಯಾಂಡ್, ದೆನ್ ಬಸವೇಶ್ವರ ಚೌಕ್, ಟಿಪ್ಪು ಸುಲ್ತಾನ್ ಚೌಕ್, ಬಸವೇಶ್ವರ ಪುತಳ ಮತ್ತು ಅಂಬೇಡ್ಕರ್ ಸರ್ಕಲ್ ನಿಂದ ಮೆರವಣಿಗೆ ಮುಖಾಂತರ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಸಂದರ್ಭ ಜೊತೆಯಲ್ಲಿ ನಾವು ಅವ್ರ ಜೊತೆಯಲ್ಲೇ ಕೂಡಿಕೊಂಡು ಆಸರ ಮೂಲಕ ಈ ಸಂದರ್ಭ ಸಂಬಂಧ ಇಲ್ಲಿ ನೆರವೇರಿಸಲಾಗುವುದು. ಈ ದಿಶೆಯಲ್ಲಿ ನಾನು ಇವತ್ತಿನ ದಿವಸ ಎಲ್ಲರಿಗೆ, ಬರೇ ಮುಸಲ್ಮಾನಿಗೆ ಅಷ್ಟೇ ಅಲ್ಲ, ಎಲ್ಲ ಧರ್ಮದವರಿಗೆ ಹೇಳಬಯಸುತ್ತೇನೆ, ತಾವೆಲ್ಲರೂ ಈ ಮೆರವಣಿಗೆಯಲ್ಲಿ ಶಾಂತಿಯುತವಾಗಿ ಕುಣಿತ, ಮಜಲ ಮತ್ತು DJ ಇವೆಲ್ಲ ಇರ್ತಕ್ಕದ್ದಲ್ಲ. ಇದು ನನ್ನ ವಿನಂತಿ ಇದೆ. ಯಾಕಂದ್ರೆ ಇದು ಪವಿತ್ರವಾದಂತ ದಿನಾಚರಣೆ ಇದೆ. ಆ ದಿಶೆಯಲ್ಲಿ ಈ ಮೆರವಣಿಗೆಯಲ್ಲಿ ಬರೀ ನಾಜ್ ಶರೀಫ್ ಮತ್ತು ದರೂ ಶರೀಫ್ ಇತರೆ ಶಾಂತಿ ಪರವಾಗಿ ಸಂದೇಶವನ್ನು ಕೊಡುತ್ತಾ ನಾವು ಮೆರವಣಿಗೆ ಹಕೀಮ್ ಚೌಕದಿಂದ ಆರಂಭಗೊಂಡುತ್ತೇವೆ. ಯಾಕಂದ್ರೆ ಇದೊಂದು ಬೇರೆಯವರಿಗೆ ಇದು ಸಂದೇಶ ಹೋಗಬೇಕು. ಬರೇ ಮುಸಲ್ಮಾನರು ರೋಜಾ, ನಮಾಜ್ ಮತ್ತು ಮಾಡಿದ್ರಷ್ಟೇ ಮುಸಲ್ಮಾನರಲ್ಲ, ನಮ್ಮ ಕೃತಿಯಿಂದ ನಾವು ಮುಸಲ್ಮಾನರಾಗಿ ತೋರಿಸ್ಕೊಳ್ಬೇಕು. ಅಂದ ಬಳಿಕ ನಮ್ಮ ಕೃತಿ ಚೆನ್ನಾಗಿರ್ಬೇಕು, ನಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು, ನಮ್ಮ ವರ್ತನೆ ಚೆನ್ನಾಗಿರ್ಬೇಕು, ನಮ್ಮ ಇತರ ಜೊತೆಯಲ್ಲಿ ಸಂಬಂಧಗಳು ಚೆನ್ನಾಗಿರ್ಬೇಕು. ಅಂದ್ರೆ ಮಾತ್ರ ಮುಸಲ್ಮಾನ. ಇಲ್ಲಪ್ಪ ನಾವು ಕುಣಿದು ಮಾಡುವುದು, ಬಾರಿಸುವುದು, ದಾರು ಕುಡಿದು ಬರುವುದು ಇದು ನಮ್ಮ ಧರ್ಮ ಅಲ್ಲ. ದಯವಿಟ್ಟು ನಾವು ಈ ಬಿಜಾಪುರ ಶಹರದವರಿಗೆ ನಾನು ವಿನಂತಿ ಪೂರ್ವಕವಾಗಿ, ನಮ್ರತಾಪೂರ್ವವಾಗಿ ನಾನು ವಿನಂತಿಸುತ್ತೇನೆ.
ಎಲ್ಲರೂ ಬಿಳೆ ಬಟ್ಟೆಯನ್ನು ಧರಿಸಿ ಬಹಳ ಸ್ವಚ್ಛತೆಯಿಂದ, ಸ್ವಚ್ಛ ಮನಸ್ಸಿನಿಂದ, ಸ್ವಚ್ಛ ವಿಚಾರಗಳಿಂದ ನಾವು ಆಚರಣೆ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ತಾವೆಲ್ಲರೂ ನೋಡ್ತಾ ಇದ್ದೀರಿ, ಮನೆ ಈ ತಾನೇ ಗಣಪತಿ ಹಬ್ಬ ನಡೆದಿದೆ. ಹೋಳಿ ಹುಣ್ಣಿಮೆ, ಗಣಪತಿಗಳು, ಇಂಥ ಹಬ್ಬಗಳಲ್ಲಿ ನಮ್ಮ ಯುವ ಪೀಳಿಗೆಗಳು ಕುಡಿದ ಅಮಸನಲ್ಲಿ ಕುಣಿತಾ ಹೋಗಿ ಏನೋ ದುರ್ಘಟನೆ ಆಗ್ಲಿಕ್ಕತ್ತಾವ. ಇವು ಆಗ್ತಕ್ಕಂಥಲ್ಲ. ಅದಕ್ಕೆ ಆ ತರದ ನಮ್ಮ ಸಮಾಜದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇದು ಒಂದು ಪವಿತ್ರವಾದಂತ ಆಚರಣೆ. ದಯವಿಟ್ಟು ತಾವೆಲ್ಲರೂ ಬಹಳ ಪವಿತ್ರದಿಂದ, ಬಹಳ ಸ್ವಚ್ಛ ಮನಸ್ಸಿನಿಂದ, ಸ್ವಚ್ಛ ಬಟ್ಟೆಯನ್ನು, ಬಿಳಿ ಬಟ್ಟೆಯನ್ನು ಧರಿಸಿ ನಾ ಶರೀಫ ಮತ್ತು ದರು ಶರೀಫ ಹೇಳ್ತಾ ಮೆರವಣಿಗೆ ಮೂಲಕ ನಾವು ಅಂಜುಮನ್ ಇಸ್ಲಾಂಗ ಕೂಡ್ಕೊಂಡು ಗಾಂಧಿ ಚೌಕ್ಲಿಂದ ಆಸಾರ್, ದೊಡ್ಡ ಆಸಾರ್ಗೆ ನಾವು ಇದರಲ್ಲಿ ಒಂದು ಸ್ವಲ್ಪ ತಿದ್ದುಪಡಿ ಆಗಿದೆ. ಗಾಂಧಿ ಚೌಕ್ ಪರವಾಗಿ ಬಸವೇಶ್ವರ ಸರ್ಕಲ್, ಅಂಜುಮನ ವತಿಯಿಂದ ಬಸವೇಶ್ವರ ಸರ್ಕಲ್ ನಿಂದ ಆಸಾರ್ಗೆ ನಾವು ತಲುಪಿ ಅಲ್ಲಿ ಗಂಧದ ಆಚರಣೆ ಮಾಡೋದು. ಅಲ್ಲಿ ಹೋದ ನಂತರ ಮೊಹಮ್ಮದ್ ಪೈಗಂಬ ಅವರ ಮೂಯೆ ಮುಬಾರಕ್ ಅಂದ್ರೆ ಅಲ್ಲಿ ಗಡ್ಡದ ಕೂದಲು ಮತ್ತು ತಲೆ ಕೂದಲುಗಳನ್ನು ಅಲ್ಲಿ ಪ್ರದರ್ಶನಕ್ಕಾಗಿ ಇಡ್ತಾ ಬಂದಿದ್ದಾರೆ. ಯಾಕಂದ್ರೆ ಇದೇ 4ನೇ ತಾರೀಕು ಅಷ್ಟೇ ಅದು ಓಪನ್ ಮಾಡಲಾಗುವುದು. ಮತ್ತೆ ಉಳ್ಕಿದ ದಿವಸ ಯಾವಾಗಲೂ ಅವು ತೋರ್ಸಂಗಿಲ್ಲ ಮತ್ತು ಓಪನ್ ಮಾಡಂಗಿಲ್ಲ. 4ನೇ ತಾರೀಕು ಅಷ್ಟೇ ಅದು ಎಲ್ಲರಿಗೆ ಮೂವಿ ಮುಬಾರಕನ್ನು ಪ್ರದರ್ಶನ ಮಾಡಿಸಲಾಗುವುದು. ತಾವೆಲ್ಲರೂ ದರ್ಶನ ಪಡೆದು ತಾವು ಒಳ್ಳೆಯ ನಡವಳಿಕೆದಾರರಾಗಬೇಕಂತ ಹೇಳಿ ನಾನು ಕಳಕಳಿ ತಮ್ಮ ಎದುರಿಗೆ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಮತ್ತೊಮ್ಮೆ ನಾನು ಹೇಳ್ಕೊಳ್ತೇನೆ. ಯಾಕಂದ್ರೆ ಬಿಜಾಪುರ ಶಹರದ ಎಲ್ಲ ಜಮಾತ್ ಬಾಂಧವರು ಮತ್ತು ಎಲ್ಲ ಮೌಲ್ಯಗಳು, ಹಾಫೀಜುಗಳು, ದೊಡ್ಡ ವ್ಯಕ್ತಿಗಳು, ಗಣ್ಯಮಾನ್ಯರು ಮತ್ತು ಇತರೆ ಜಾತಿಯ ದೀನ ದಲಿತರು, ಸಿಖ್ ಇಸಾಯಿಗಳು, ಹಿಂದೂ ಧರ್ಮದ ಎಲ್ಲರೂ ನಮ್ಮ ಅಣ್ಣತಮ್ಮರಾಗಿ ಎಲ್ಲರೂ ತಾವು ಈ ಯಾತ್ರೆಯಲ್ಲಿ ತಾವು ಪಾಲ್ಗೊಳ್ಳಬೇಕಂತೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಎದುರಿಗೆ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಂದ್ರೆ ಇದೊಂದು ಪವಿತ್ರವಾದಂತ ಒಂದು ಹಬ್ಬದ ತರ ನಾವು ಆಚರಣೆ ಮಾಡುತ್ತೇವೆ. ವಿಶೇಷವಾಗಿ ಈ ಸಲ 1500 ಜಯಂತ್ಯೋತ್ಸವ ಆಚರಣೆಗೆ ಮಾಡಲಿಕ್ಕೆ ಹೊಂಟಿದ್ದೇವೆ. ಈ ಆಚರಣೆಯು ಬಹಳ ಶಾಂತಿಯುತವಾಗಿ, ಧಾರ್ಮಿಕವಾಗಿ ನಾ ಶರೀಫ್ಲಿಂದ ಮತ್ತು ದರು ಶರೀಫ್ಲಿಂದ ಮೆರವಣಿಗೆ ಮುಖಾಂತರ ನಾವು ಈ ಸಂದಲ್ ಮುಬಾರಕವನ್ನು ಆಚರಣೆ ಮಾಡಲಿಕ್ಕೆ ತಮ್ಮ ಎದುರಿಗೆ ನಾನು ಇವತ್ತು ಕಳಕಳಿಯನ್ನು ಮಾಡಿಕೊಂಡು ಇಷ್ಟು ಹೇಳಿದೆ. ಮತ್ತೆ ಹೆಚ್ಚಿಗೆ ಮಾತಾಡಲಾರ್ದೆ ಮತ್ತೊಮ್ಮೆ ಮಗದೊಮ್ಮೆ ನಡೆದಂತ ಎಲ್ಲ ಪತ್ರಕರ್ತರಿಗೆ ಮತ್ತು ಯಾವತ್ತು ನನ್ನ ಬಂಧ ಬಾಂಧವರಿಗೆ, ಬಿಜಾಪುರ ಶಹರದ ಯಾವತ್ತು ಆತ್ಮೀಯ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ ನಮಸ್ಕರಿಸಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಬೇರೆ ಏನೋ ಹೇಳುವಂತ ಪ್ರಶ್ನೆ ಇಲ್ಲ. ಈ ಒಂದು ಕಾರ್ಯಕ್ರಮ ಹಕೀಂ ಚೌಕದಿಂದ 4 ಗಂಟೆಗೆ ತಲುಪಿ ಬಸವೇಶ್ವರ ಸರ್ಕಲ್ದಲ್ಲಿ ಅಂಜುಮನ್ ಸಂಸ್ಥೆಯಿಂದ ಬಹಳ ಶತಾಬ್ದಿಯಿಂದ ಸುಮಾರು 70 ವರ್ಷದಿಂದ ಅಲ್ಲಿ ಸಂದರ್ಭ ಬರ್ತದೆ. ಅದು ಅವರು ಬಂದು ನಮ್ ಕೂಡ ಇಲ್ಲಿ ಕೂಡಿ ಅವ್ರ ಜೊತೆಯಲ್ಲಿ ನಾವು ಆಸಾದ್ ಶರೀಫಿಗೆ ಹೋಗ್ತೀವಿ. ಬಹಳ ಆದಿಲ್ ಶಾ ಕಾಲದಿಂದ ನಡೆದಿರ್ತಕ್ಕಂಥ ಈ ಒಂದು ಐತಿಹಾಸಿಕ ರ್ಯಾಲಿ ಪುನಃ ಈ ವರ್ಷದಿಂದ ಅಂಜುಮನ್ ಸಂಸ್ಥೆ ಮತ್ತು MMDC ಇಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ಮೀಡಿಯಾ ಮುಖಾಂತರ ನಾ ಕಳಕಳಿ ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ ಏನಂದ್ರೆ, ಇದಕ್ಕೊಂದು ನಮ್ಮ ಅಂಜುಮನ್ ಸಂಸ್ಥೆ ಮತ್ತು MMDC ಇಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಪ್ರಚಾರ ಕೊಡಬೇಕಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ.
ಪ್ರತಿ ವರ್ಷ ಸಮಾಜ ನೋಡ್ತೀವಿ, ಈ ತರ ಪ್ರೊಸೆಷನ್ ಮಾಡ್ತಾರೆ. ಅಲ್ಲಿ ಬೇರೆ ಸಮಾಜದ ಸ್ವಾಮಿಗಳು ಅವ್ರಿಗೂ ಕರೀತಾರೆ. ಅಂದ್ರೆ ಬಾಂಧವ್ಯ ತೋರ್ಸಾಕ್ ಬಂದಿದೆ, ಧಾರ್ಮಿಕ ಬಾಂಧವ್ಯ ತೋರ್ಸೋದು. ಯಾರು ಸ್ವಾಮಿಗಳು ಬೇರೆ ಬೇರೆ ಸ್ವಾಮಿಗಳು ಬರತಾರ ನೋಡ್ತೀವಿ. ಇನ್ನ ಮಾತಾಡಿಲ್ಲ. ಬಹಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಈ ಒಂದು ನಿನ್ನೆ ಇದಾಗದ ಒಂದು ಸ್ವಲ್ಪ ಪರ್ಮಿಷನ್ ಸ್ವಲ್ಪ ತೊಂದರೆ ಆಗಿತ್ತು. ಸಾಕಷ್ಟು ದುಷ್ಟ ಶಕ್ತಿಗಳು ಅದರ ವಿರುದ್ಧ ಏನೇನೋ ಷಡ್ಯಂತ್ರ ಮಾಡುವಂತದ್ದು ನಡೆದಿತ್ತು. ಅದು ನಿನ್ನೆ ಫೈನಲ್ ಮಾಡ್ಕೊಂಡಿವಿ. ಟೈಮ್ ಕಡಿಮೆ ಅದ. ಅದು ಅವಧಿಯಲ್ಲಿ ಯಾರು ನಮ್ಗ ಹಿಂದೂ ಸಮಾಜದ ಹಿರಿಯ ಮಠಾಧಿಪತಿಗಳು ಮತ್ತು ಸನಾತನ ಧರ್ಮದ ಹಿರಿಯ ಗುರುಗಳು, ಮುಖಂಡರು ಅವ್ರಿಗೆ ಕರ್ಕೊಂಡು ಇದೊಂದು ಮೊಹಮ್ಮದ್ ಪೈಗಂಬರ್ ಅವರು ಇಡೀ ವಿಶ್ವಕ್ಕೆ ಒಂದು ಪೀಸ್ ಸಂದೇಶ ಕೊಡುವಂತದ. ಅದಕ್ಕೆ ಯಾರಿಗೂ ಕೂಡ ಎಲ್ಲ ಸೇರಿಸ್ಕೊಂಡೇ ನಾವು ಮಾಡ್ತೀವಿ. ಮೈನಾರಿಟಿ ಮುಸ್ಲಿಂ ಇದ್ರೆ ಕಾಣಿಸೋದಿಲ್ಲ. 5ನೇ ತಾರೀಕಿಗೆ ಒಂದು ಪ್ರೊಸೆಷನ್ ಅದ. 4ನೇ ತಾರೀಕಿಗೆ ಏನ್ ತೋರಿಸ್ತಾ ಇದ್ದು? 5ನೇ ತಾರೀಕಿಂದ ಅದು ಸಂದ ಇದು ಉರುಸದಲ್ಲ, ಅದಕ್ಕೆ ಅಲ್ಲೇ ಒಂದು ಮೆರವಣಿಗೆ ಅದ. ಇದೇ ತರ ಮಾಡಿ ಅದಕ್ಕೇನ ಬೇರೆ ಸ್ವಚ್ಛ ಮನಸ್ಸು ಅಂತ ಹೇಳ್ತೀರಿ, ನೀವೇನ್ ಡಿವೈಡ್ ಆಗಿರಲ್ಲ. ಇಲ್ಲ, ಇದು ಐತಿಹಾಸಿಕ ಪರಂಪರೆ. ಸಂದಲ್ಲ 4ನೇ ತಾರೀಕಿಗಂತೂ ಅಂಜುಮಿಂದ ಹೋಗೇತದಲ್ಲ. ಬಿಜಾಪುರದ ಹಿರಿಯ ಎಲ್ಲ ದರ್ಗಾದು ಸಜ್ಜಾದ ನಶೀನ ಮತ್ತ ಹಿರಿಯ ಈ ಸಮಾಜದ ಮುಖಂಡರು ಒತ್ತಾಯದ ಮೇರೆಗೆ ನಾವು ಮಾಡಾಕತ್ತೀವಿ. ನಾ ಹೇಳುದು ಅಷ್ಟೇ, ಜುಲೂಸ್ ಮಾಡಬಹುದು, ಇದ್ರಾಗಿನ ವ್ಯತ್ಯಾಸ ಏನಿಲ್ಲ. ಅವ್ರವ್ರ ಅಭಿಪ್ರಾಯ ಮಾಡುವುದು ಏನ್ ತಪ್ಪಿದೆ? ತಪ್ಪೇನಿದೆ? ಆಚರಣೆ ಒಂದು ತಿಂಗಳಗಟ್ಟಲೆ ಮಾಡುದಿಲ್ಲ, ಮಾಡ್ಲಿ ಪರವಾಗಿಲ್ಲ. ಅವ್ರು ನಾವು ವಿರೋಧಿಗಳಲ್ಲ, ಅವ್ರು ನಮ್ಮ ವಿರೋಧಿಗಳ ಅಲ್ಲ. ಆಚರಣೆ ಮಾಡಬಹುದು, ತಿಂಗಳಗಟ್ಟಲೆ ಆಚರಣೆ ಮಾಡಬಹುದು. ಇದ್ರಾಗ ತಪ್ಪೇನಿಲ್ಲ. ಇದ್ರಾಗ ನೀವು ತಾವು ಡಿವಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಎಲ್ಲರೂ ಆಚರಣೆ ಮಾಡೋದು ಪ್ರವಾದಿ ಅವರ ಸಂದೇಶ ಸಾರೋದಷ್ಟೇ ಉದ್ದೇಶ. ಇದು 4ನೇ ತಾರೀಕಿಗೆ ಮಾಡಕತ್ತಿದ್ದು ಗಂಧದ ಇದು ಸಂದಲ. 5ನೇ ತಾರೀಕಿಗೆ ಅದು ಉರ್ಸಿಂದ ಎಲ್ಲ ಮೆರವಣಿಗೆ ಒಂದೇ. ಅದು ಇದ್ರ ನಾವು ಎಲ್ಲರೂ ನಮ್ಮ ತತ್ವ ಸಿದ್ಧಾಂತಗಳು ಒಂದೇ. ನಾವು ಸಹ ಪ್ರವಾದಿಯವರ ತತ್ವದ ಮೇಲೆ ನಡೆದು, ಅವ್ರ ಪ್ರವಾದಿಯವರ ತತ್ವದ ಮೇಲೆ ನಡೆದು. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ವ್ಯತ್ಯಾಸ ಅಂತೂ ಇಲ್ವೇ ಇಲ್ಲ. ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ತುಂಬು ಹೃದಯದ ಆದರಣೀಯ ಸ್ವಾಗತವನ್ನ ಬಯಸುತ್ತಾ, ನಾವು ಇಸ್ಲಾಂ ಧರ್ಮದ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನವನ್ನ ಪ್ರತಿ ವರ್ಷ ನಾವು ಈದ್ ಮಿಲಾದ್ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಈ ಬಾರಿ ಅಂದ್ರೆ ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಪ್ರವಾದಿಯವರ 1500ನೇ ವರ್ಷದ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇರೋದು. ಅಂಜುಮನ್ ಇಸ್ಲಾಂ ಕಮಿಟಿ ಹಾಗೂ MMDC ವತಿಯಿಂದ ಸೆಪ್ಟೆಂಬರ್ 4ನೇ ತಾರೀಕು ಸಾಯಂಕಾಲ ಅಂದ್ರೆ ಗಂಧದ ದಿವಸ ದೊಡ್ಡ ಆಸಾರದಲ್ಲಿ ಗಂಧ ಇರುವುದರಿಂದ ಹಕೀಂ ಚೌಕ್ ಮಾರ್ಗವಾಗಿ, ಆವಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಹಕೀಂ ಚೌಕ್ ಮಾರ್ಗವಾಗಿ ಬಸವೇಶ್ವರ ವೃತ್ತದಿಂದ ಆಸಾರವರೆಗೆ ಗಂಧದ ಮೆರವಣಿಗೆ ನಡೀತೈತೆ. ಈ ಮೆರವಣಿಗೆಯಲ್ಲಿ ನಾ ಈ ಮಾಧ್ಯಮದ ಮೂಲಕ ಸಮಸ್ತ ವಿಜಯಪುರ ನಗರದ ಎಲ್ಲ ಜಾತಿ ಧರ್ಮ ಜನಾಂಗದ ಜನತೆಗೆ ಇಷ್ಟೇ ವಿನಂತಿಯನ್ನು ಮಾಡ್ಕೊತೇನೆ. ಪ್ರವಾದಿ ಅವರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಪ್ರವಾದಿ ಅವರು ಯಾವತ್ತೂ ಅಲ್ಲ. ಅವರು ಇಡೀ ಮಾನವ ಕುಲಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅಂತ ಪ್ರವಾದಿ ಅವರು ಮನುಷ್ಯನು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹೇಗೆ ಬದುಕಿ ಬಾಳಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ಈ ಜಗಕ್ಕೆ ಕಲಿಸಿಕೊಟ್ಟವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ನಾವು ನಮ್ಮ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಇತರೆ ಧರ್ಮವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಇಡೀ ಜಗತ್ತಿಗೆ ಸಾರಿ ಹೇಳಿದವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇಡೀ ಜಗತ್ತಿಗೆ ಶಾಂತಿ ಹಾಗೂ ಸಹಬಾಳ್ವದ ಸಂದೇಶವನ್ನು ಸಾರಿ ಹೇಳಿದವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಪ್ರವಾದಿಯವರ ಬಗ್ಗೆ ತಮಗೆಲ್ಲ ಒಂದು ವಿಷಯ ಗೊತ್ತಿರಬಹುದು. ಅವರ ಒಂದೇ ಒಂದು ಫೋಟೋ, ಪ್ರತಿಮೆ, ಮೂರ್ತಿ ಸಹ ಈ ಲೋಕದಲ್ಲಿ ಲಭ್ಯವಿಲ್ಲ. ಆದರೂ ಅವರು ಇಂದು ವಿಶ್ವದ ಶತಕೋಟಿ ಜನರ ಹೃದಯದಲ್ಲಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಯಾಕಂತಂದ್ರೆ ಅವ್ರು ಸಾರಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಅಷ್ಟು ಜನಪ್ರಿಯವಾಗಿವೆ. ಹೀಗಾಗಿ ಅವ್ರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಂತೂ ಅಲ್ವೇ ಅಲ್ಲ. ಅವರು ಎಲ್ಲ ಮಾನವ ಕುಲಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆಗಿರುವುದರಿಂದ ಎಲ್ಲ ಜಾತಿ ಧರ್ಮ ಜನಾಂಗದ ವ್ಯಕ್ತಿಗಳು ಸೇರಿ ನಾವು ಪ್ರವಾದಿಯವರ ತತ್ವ ನಾಮವನ್ನು ಜಪವನ್ನು ಮಾಡುತ್ತಾ, ಪ್ರಭುದರ ದರುದನ್ನು ಹೇಳುತ್ತಾ ಪ್ರವಾದಿಯವರ ನಾಮವನ್ನು ಜಪದ ಮುಖಾಂತರ ನಾವು ಸಂದಲ್ ಶರೀಫ್ ಸೇರಿ ಅತ್ಯಂತ ವಿಜೃಂಭಣವಾಗಿ ಈ ಬಾರಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡೋಣ ಅಂತಕ್ಕಂಥ ಮಾತನ್ನ ನಾನು ಈ ಮಾಧ್ಯಮದ ಮೂಲಕ
ಹೇಳಲಿಕ್ಕೆ ಬಯಸ್ತೇನೆ. ಅವಾಗಲೇ ನಮ್ಮೆಲ್ಲ ಹಿರಿಯರು ಹೇಳಿದ್ದಾರೆ ಯಾವ ಮಾರ್ಗವಾಗಿ ಹೆಂಗ್ ಬರ್ತೈತಿ ಸಂದಲ್ ಶರೀಫ ಗಂಧದ ಮೆರವಣಿಗೆ ಅಂತ ಹೇಳಿದ್ದಾರೆ. ನಾನು ಸವಿಸ್ತಾರವಾಗಿ ಅದ್ರ ಬಗ್ಗೆ ಏನ್ ಹೇಳಲ್ಲ. ಈಗ ಪ್ರವಾದಿಯವರ ಜನ್ಮ ದಿನಾಚರಣೆ 5ನೇ ತಾರೀಕಿಗೆ ಉರುಸ್ ಇರ್ತೈತಿ, 4ನೇ ತಾರೀಕಿಗೆ ಗಂಧ ಇರ್ತೈತಿ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಷ್ಟು ಅವ್ರು 10 ಮೆರವಣಿಗೆ ಯಾರು ಬೇಕಾದ್ರೂ ಮಾಡ್ಬೋದು, ಅದ್ರ ಬಗ್ಗೆ ಏನಿಲ್ಲ. ನಾವು ಮಾಡುದು ಪ್ರವಾದಿಯವ್ರದ್ದು, ಅವರು ಮಾಡುದು ಪ್ರವಾದಿಯವ್ರದ್ದು ಅಷ್ಟೇ. ನಾವು ಎಲ್ಲರೂ ಮಾಡುದು ಪ್ರವಾದಿಯವರ ತತ್ವ ಸಿದ್ಧಾಂತ ಮೇಲೆ ನಡೀತಿರ್ತಕ್ಕಂಥ, ನಾವು ಮಾನವ ಕುಲಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆಗಿದ್ದರಿಂದ ನಾವು ಪ್ರವಾದಿಯವರ ನಾಮವನ್ನು ಜಪವನ್ನು ಮಾಡ್ತಾ 4ನೇ ತಾರೀಕಿಗೆ ಗಂಧವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಆದ ಕಾರಣ ಈ ಮಾಧ್ಯಮದ ಮೂಲಕ ಸಮಸ್ತ ವಿಜಯಪುರ ನಗರದ ಜನತೆಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, 4ನೇ ತಾರೀಕಿಗೆ ನಡೆದಿರ್ತಕ್ಕಂಥ ಗಂಧದ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಈ ಮಾಧ್ಯಮದ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಷ್ಟು ಜನ ಸೇರ್ಬೋದ್ರಿ ಎಲ್ಲಿ ಇದಕ್ಕ ಮೆರವಣಿಗೆ ಒಂದು 3 ರಿಂದ 4 ಸಾವಿರ ಜನ.